ಒಂದ್ ಕಡೆ ಹೀಗೆ ಸರ್ಕಾರ ಮೀಸಲಾತಿ ಟೆನ್ಷನ್ಗೆ ಬಿದ್ದಿದೆ. ಆದರೆ ಇತ್ತ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದು ಡಿಕೆಶಿಯದ್ದೇ ಚಿಂತೆ ಆಗಿ ಹೋಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಡುವಿನ ಅದರಲ್ಲೂ ಇಬ್ಬರು ನಾಯಕರುಗಳ ನಡುವಿನ ಬಣಗಳ ಮುನಿಸು ಇದೆಯಲ್ಲ, ಅದು ಮುಂದುವರಿತಾ ಇರುವಂತಾನೆ ಕಂಡು ಬರ್ತಾ ಇದೆ. ಅದಕ್ಕೆ ಇವತ್ತು ನಡೆದಂತಹ ಎರಡು ಘಟನೆಗಳೇ ಸಾಕ್ಷಿ ಅಂತಿವೆ. ಏನದು ಆ ಎರಡು ಘಟನೆಗಳು, ಬನ್ನಿ ತೋರಿಸ್ತೀವಿ. ಒಂದು ಕಡೆ ಕೆಪಿಸಿಸಿ ಸಿದ್ದುನೇ ಸಿಎಂ ಅಂತ ಅವರ ಬಳಗ ಹೇಳಿಕೊಂಡು ಓಡಾಡ್ತಿದ್ರೆ, ಇತ್ತ ಡಿಕೆಶಿಯು ಸಿಎಂ ಆಗೋ ಆಸೆ ವ್ಯಕ್ತಪಡಿಸಿದ್ರು. ಇಂದು ಒಕ್ಕಲಿಗರ ಸಂಘದ ಸಭೆಯಲ್ಲೂ ಡಿಕೆಶಿ ಮತ್ತೆ ಪರೋಕ್ಷವಾಗಿ ಸಿಎಂ ಆಗೋ ಆಸೆಯನ್ನ ಹೊರಹಾಕಿದ್ದಾರೆ. ನಿಮ್ಮ ಸ್ಫೂರ್ತಿ ಹೋರಾಟ ನೋಡಿದ್ರೆ ಕರ್ಕೊಂಡೋಗಿ ವಿಧಾನಸೌಧಕ್ಕೆ ಕುಂಡಿಸೋಷ್ಟು ನಿಮ್ಗೆ ಆತ್ಮಧೈರ್ಯ ಬಲ ಮಾಡ್ತಾ ಇದೆ. ಅದು ಏನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಅವಕಾಶ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ, ಕಳ್ಕೊಳ್ಳೋಕೆ ಹೋಗ್ಬಿಡಿ. ಪೆನ್ನು ಪೇಪರ್ ಕೊಡಿ, ಅದನ್ನ ಹೆಂಗ್ ಪೆನ್ನು ಪೇಪರ್ ಹೆಂಗ್ ಉಳಿಸ್ಕೊಳ್ಬೇಕು ಅಂತ ನನಗೆ ಗೊತ್ತಿದೆ. ನಾನು ಹಿಂದೆ ಬಂದು ಈ ಸಂಘದಲ್ಲಿ ನಾನು ಹೇಳಿದ್ದೇನೆ, ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ. ಡಿಕೆಶಿ ಹೀಗೆ ತಮ್ಮ ಸಮುದಾಯದ ಸಭೆಯಲ್ಲಿ ಸಿಎಂ ಆಗೋ ಆಸೆ ವ್ಯಕ್ತಪಡಿಸಿದ್ರೆ, ಆತ ಸಿದ್ದರಾಮಯ್ಯ ಬೆಂಬಲಿಗರು ಈ ಬಾರಿ ಸಿದ್ದರಾಮಯ್ಯನವರೇ ಸಿಎಂ ಆಗ್ಲಿ ಅಂತ ಹೇಳಿದ್ದಾರೆ. ಹೆಬ್ಬಾಳದಲ್ಲಿ ನಡೆದ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಶಾಸಕ ಭೈರತಿ ಸುರೇಶ್ ಸಿದ್ದರಾಮಯ್ಯ ಮುಂದಿನ ಸಿಎಂ ಆಗ್ಲಿ ಎಂದಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮತ್ತೆ ನೋಡ್ಲಿಕ್ಕೆ ಈ ರಾಜ್ಯದ ಜನತೆ ಇಷ್ಟಪಡ್ತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿ ಅಂತ ನಾನು ಬೇಡ್ಕೊತಾ ಇದ್ದೀನಿ. ಎರಡೂ ಬಣದ ಈ ಅಂತರ್ಯುದ್ಧದಿಂದ ಕಾಂಗ್ರೆಸ್ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿಯನ್ನ ಒಂದುಗೂಡಿಸಬೇಕು ಅನ್ನೋ ಹೈಕಮಾಂಡ್ ಲೆಕ್ಕಾಚಾರ ಮತ್ತೆ ತಲೆ ಕೆಳಗಾಗುವಂತೆ ಮಾಡ್ತಿದೆ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ನೇತೃತ್ವದಲ್ಲಿ ಸಿದ್ದು ಮತ್ತು ಡಿಕೆಶಿಯನ್ನ ಒಂದುಗೂಡಿಸಬೇಕು ಅನ್ನೋ ಸಭೆ ನಡೆಸಲಾಗಿತ್ತು. ಅಲ್ಲೂ ಒಮ್ಮತ ಮೂಡಿರಲಿಲ್ಲ. ಇದೀಗ ರಣದೀಪ್ ಸುರ್ಜೇವಾಲಾ ಮತ್ತೆ ಶೀಘ್ರದಲ್ಲೇ ಸಿದ್ದು ಡಿಕೆಶಿ ನಡುವೆ ಸಮನ್ವಯ ಮೂಡಿಸಲು ಸಭೆಗೆ ಸಜ್ಜಾಗಿದ್ದಾರೆ. ಇಂಥ ಹೊತ್ತಲ್ಲೇ ಎರಡೂ ಕಡೆಯಿಂದ ಬಹಿರಂಗವಾಗಿ ಸಿಎಂ ವಿಚಾರವಾಗಿ ಹೇಳಿಕೆ ಹೊರಗೆ ಬರ್ತಿವೆ. ಇದನ್ನ ಹೈಕಮಾಂಡ್ ಹೇಗೆ ಬ್ಯಾಲೆನ್ಸ್ ಮಾಡುತ್ತೋ ಕಾದು ನೋಡಬೇಕಿದೆ. ಪ್ರಸನ್ನ, ಶಿವರಾಜ್ ಕುಮಾರ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.